ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಡೆಲಿವರಿಗೆ ಹೋಗಿದ್ದ ಮುಂಚೆ ಒಂದು ಒಳ್ಳೆ ಬ್ಯೂಟಿಫುಲ್ ಡೇ ಔಟ್ ಹೋಗಿ ಬರೋಣ ಅಂತ ಫೀಲ್ ಆಯಿತು ಎಲ್ಲರಿಗೂ. ಅಕ್ಕ, ಬಾವ ಮತ್ತು ಅಮ್ಮ, ಪಾಪು, ನಾನು, ಚಿಂಟು ಎಲ್ಲರೂ. ಕಿರಣ್ದು ಬರ್ತೀನಿ ಬರಲ್ಲ ಅನ್ನೋ ಥರ ಇತ್ತು, ಬಟ್ ಲಾಸ್ಟ್ ಮಿನಿಟಲ್ಲಿ ಅವನು ಬರ್ತೀನಿ ಅಂದರು. ಅಲ್ಲಿ ಹೋಗ್ಬಿಟ್ಟು ನಾವು ಮತ್ತೆ ಬುಕ್ ಮಾಡ್ಕೊಂಡಿದ್ದು ಎಕ್ಸ್ಟ್ರಾ 2-3 ಜನದ್ದು. ನಂದು ಪ್ಲ್ಯಾನ್ ಇರಲಿಲ್ಲ, ಬಟ್ ಆಮೇಲೆ ಎಲ್ಲರೂ ಹೊರಟ್ವಿ. ಚೆನ್ನಾಗಿತ್ತು ಒಂಥರ. ಪಾಪು, ನಾನು, ಅಮ್ಮ, ಸೋಮು ಮತ್ತು ಅಕ್ಕ, ಬಾವ, ಕಿರಣ್, ಚಿಂಟು ಇಷ್ಟು ಜನ ಹೋದ್ವಿ. ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇದ್ದರಿಂದ ನಾವು ಅದನ್ನು ಕೂಡ ಮಾಡಿಬಿಡೋಣ ಅಂತ ಬೇಗನೆ ಹೊರಟ್ವಿ. ಹೋಗ್ಬೋದು ಆನ್ ಸ್ಪಾಟ್ ಅಂದ್ಬಿಟ್ಟು ಹೋದ್ವಿ. ಇದು ಏರಿಯಾ 83 ಅಂತ ಹೇಳಿಬಿಟ್ಟು ಬನ್ನೇರುಘಟ್ಟ ರೋಡಲ್ಲಿದೆ. ಹೋಗೋ ದಾರಿ ಕಾಡು ದಾರಿ ಥರ ಇದೆ, ತುಂಬ ಚೆನ್ನಾಗಿದೆ, ಅದಂತೂ ಹೇಳ್ಬೋದು. ಇದು ಈ ಥರ ಮಣ್ಣು ರೋಡ್ ಇದ್ರೂ ಕೂಡ ಆ ವೈಬ್ ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಹಾನೆಸ್ಟ್ಲಿ ಇದ್ರದ್ದು ಫುಲ್ಲು ನಿಮಗೆ ರಿವ್ಯೂ ಬೇಕು ಅಂದರೆ ಎಂಡ್ವರೆಗೂ ಪ್ಲೀಸ್ ವಿಡಿಯೋನ ನೋಡಿ, ಓಕೆನಾ? ಬಿಕಾಸ್ ಈ ಒಂದು ಪ್ಲೇಸ್ಗೆ ಯಾರು ನೀವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ, ನಾನು ಹೋಗೋ ಪ್ಲೇಸ್ನ ನೀವು ರೆಕಮೆಂಡ್ ಮಾಡ್ತೀರಾ ಅಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀರಾ. ಸೊ ಈ ಒಂದು ರೆಸಾರ್ಟ್ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಒಳಗೆ ತುಂಬ ಚೆನ್ನಾಗಿ ಮಾಡಿದಾರಂತೆ. ದಾರಿ ಸರಿ ಇಲ್ಲ, ಒಳ್ಳೆ ಅಂದರೆ ಹಿಂಗೆ ನ್ಯಾಚುರಲ್ ಆಗಿರಬೇಕು ಅಂತ ಬಿಟ್ಟಿದ್ದಾರೆ ನಮ್ಮ ರೆಸಾರ್ಟ್. ವೆಡ್ಡಿಂಗ್ಗೆಲ್ಲ ಇದು ಫೇಮಸ್. ಈ ಒಂದು 1.5 ಮಂತ್ ನಮ್ಮ ಆಫೀಸ್ ಅವ್ರದ್ದು ಮಗಂದಾಯಿತು. ಅವ್ರು US ಸೆಟಲ್ಡ್ ನನಗೆ ಯಾವಾಗಲೂ ಅಷ್ಟೇ ಈ ಥರ ನೀಲಗಿರಿ ವ್ಯೂ ಎಲ್ಲ ಇದ್ದರೆ ತುಂಬ ಇಷ್ಟ ಆಗುತ್ತೆ. ತುಂಬ ಕಮ್ಮಿ ಪೊಲ್ಯೂಷನ್ ಇರುತ್ತೆ. ಈ ಥರ ಕಾಡು ಮಧ್ಯೆ ಯಾವ್ದಾದ್ರು ರೆಸಾರ್ಟ್ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಾವು ಈ ಒಂದು ರೆಸಾರ್ಟ್ನ ಚೂಸ್ ಮಾಡಿದ್ದು. ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮು ಈ ನಮ್ಮನೆ ಹತ್ರನೇ ಇದೆ ಅಂತ ನನಗೂ ಇದು ಐಡಿಯಾ ಇರಲಿಲ್ಲ. ಫಸ್ಟು ಸೋಮು ಹೇಳಿದರು, ಆಮೇಲೆ ರಮ್ಯಕ್ಕ ಅವರೆಲ್ಲ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದರು. ಕಾರ್ಪೊರೇಟ್ ಈವೆಂಟ್ಸ್ ಎಲ್ಲ ಜಾಸ್ತಿ ನಡೆಯತ್ತಂತೆ ಈ ಒಂದು ಪ್ಲೇಸಲ್ಲಿ. ನಾವು ಹೋಗಿದ್ದ ದಿನವೂ ತುಂಬ ಕ್ರೌಡೇ ಇದ್ದರು. ನನಗೆ ಹೆಂಗೆ ಬೇಸಿಕಲಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕ್ರೌಡು ಇರೋವಂಥ, ಅಫ್ಕೋರ್ಸ್ ಇವಾಗ ಒಂದು ರೆಸಾರ್ಟ್ ಅನ್ನೋ ಕ್ರೌಡ್ ಯಾವಾಗಲೂ ಇರ್ತಾರೆ. ಬಟ್ ನನಗೆ ಹೆಂಗೇನೋ ಒಂದು ಸ್ವಲ್ಪ ರಿಲ್ಯಾಕ್ಸ್ಡಾಗಿರಬೇಕು, ಅಂದರೆ ಜನ ಮಾಡ್ರೇಟಾಗಿದ್ದರೆ ಓಕೆ ಅನ್ನೋ ಥರ. ಆಮೇಲೆ ಈ ಪ್ರೆಗ್ನೆನ್ಸಿಯಲ್ಲಿ ನನಗಂತೂ ಎಲ್ಲೆಲ್ಲಂದರೆ ಎಲ್ಲೂ ಓಡಾಡಿಲ್ಲ, ನೀವೇ ನೋಡಿದ್ದೀರಾ. 9 ಮಂತ್ಸು ಸುಮ್ಮನೆ ವಾಂತಿ ಮಾಡ್ಕೊಂಡಿದ್ದಾಯಿತು, ಮನೇಲಿ ಇದ್ದಿದ್ದಾಯಿತು. ಇವಾಗ 1-2 ಕಡೆ ಹೋಗಿರೋದು ಅಷ್ಟೇ, ಬಿಟ್ಟರೆ ಎಲ್ಲೂ ಹೋಗೋಕ್ಕೆ ಆಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಪಾಪ ಹಾಯ್ ಮಾಡಿ ಪಪ್ಪು. ಈ ಬ್ಯಾಗ್ ಒಂಥರ ಹೆಂಗೆ ಪಾಪುನ ಅಮ್ಮ ರೆಡಿ ಮಾಡಿದ್ರು. ಅವಳು ವೈಟ್ ಕಲರ್ ಹಾಕ್ಕೊಂಡಿದ್ಲು, ನನಗೂ ಗೊತ್ತಿಲ್ಲ, ಲಕ್ಕಿಲಿ ನಾನು ವೈಟ್ ಕಲರ್ ಹಾಕ್ಕೊಂಡಿದ್ದೆ. ಆ ಕಡೆ ಸೋಮು ರೂಮಲ್ಲಿ ಅವ್ರು ರೆಡಿ ಆಗ್ತಿದ್ರು, ಅವರು ವೈಟ್ ಕಲರೇ ಹಾಕ್ಕೊಂಡು ಬಂದಿದ್ರು. ಅದೊಂಥರ ಕೋಇನ್ಸಿಡೆನ್ಸ್ ಆಯಿತು ಅಷ್ಟೇ. ಇವತ್ತು 3 ಜನದ್ದು ನಿಜವಾಗ್ಲೂ ಯಾರೂ ಮಾತಾಡ್ಕೊಂಡು ಇರಲಿಲ್ಲ, ಏನೂ ಇಲ್ಲ. ಡ್ರೆಸ್ ಕೋಡ್ ಅಂತೂ ಮೊದಲೇ ಇರಲಿಲ್ಲ, ಸುಮ್ಮನೆ ಹಾಗಂಗೆ ಹಾಕ್ಕೊಂಡಿರೋದು. ನೋಡಿದ್ರೆ ಮ್ಯಾಚ್ ಆಗಿಬಿಡ್ತು. ಇವಾಗ ನಾವು ಒಳಗಡೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಫಸ್ಟ್ ಪ್ರೊಸೀಜರೆಲ್ಲ ಫಿನಿಷ್ ಮಾಡ್ತಾಯಿದ್ದೀವಿ. ಹಾನೆಸ್ಟ್ಲಿ ಇವ್ರದ್ದು ಕಸ್ಟಮರ್ ಸಪೋರ್ಟ್ ಏನಿದೆಯಲ್ಲ, ಅದು ವೆರಿ ಆ್ಯಾವ್ರೇಜ್ ಅಂತ ಹೇಳ್ಬೋದು. ಬಿಕಾಸ್ ಕಾಲ್ ಪಿಕ್ ಮಾಡಲ್ಲ, ರೆಸ್ಪಾಂಡ್ ಮಾಡಲ್ಲ ಸರಿಯಾಗಿ. ಆಮೇಲೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇದೆಯೋ ಇಲ್ವೋ ಅಂತಲೂ ಮುಂಚೆನೇ ಹೇಳೋದಿಲ್ಲ, ಏನೂ ಇಲ್ಲ. ಒಂಥರ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ತುಂಬ ಕ್ರೌಡ್ ಇರುತ್ತಲ್ವ, ಮೋಸ್ಟ್ಲಿ ಅದಕ್ಕಿರಬೇಕು. ಈ ಡೇ ಔಟಿಂಗ್ ಫ್ಯಾಮಿಲಿಯವ್ರು ಬರೋರನ್ನ ಅಷ್ಟೊಂದು ಇವರು ಟೇಕ್ ಕೇರ್ ಮಾಡಲ್ಲ. ಅಂದರೆ ಕಾರ್ಪೊರೇಟ್ ಈವೆಂಟ್ಸ್ಗಳಿಗೆ ಮೋಸ್ಟ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಅಂತ ಅನಿಸುತ್ತೆ. ಪಾಪ ನಿಂಗೆ ಬೇಡಲ್ಲ ವೆಲ್ಕಮ್ ಡ್ರಿಂಕ್? ನಿಂಗೆ ಬೇಡ ತಾನೆ? ಬೇಡ ಬಿಡಪ್ಪ. ಚೆನ್ನಾಗಿದ್ಯಾ? ನೀನು ಯಾವ್ದು ತೊಗೊಂಡೆ? ಮಿಕ್ಸ್ಡ್ ಫ್ರೂಟ್ ಇಲ್ಲ. ಇದ್ರಲ್ಲ ಕುಡಿ ಅಂತ.
Say loudly. Takshui. Nice name. ಅದರ ಚೂರು ಕೊಡು ಸಾಕು ಮತ್ತೆ ಕೊಡ್ಬೇಡ ನೀನು ಕೊಡಲಿಲ್ಲ ಕುಡಿಯಮ್ಮ ಹಾಕೊಟ್ಟು. ನಾನು ಜೊತೆ ಇಟ್ಕೊಂಡಿದ್ದೆ ಆನೆಸ್ಟ್ಲಿ ನಾನು ನೋಡಿರೋಂಥ ಒಂದು ವರ್ಸ್ಟ್ ರೆಸಾರ್ಟಲ್ಲಿ ಇದು ಒಂದು ಅಂತ ಹೇಳ್ಬೋದು. ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಇಟ್ಸ್ ಕಂಪ್ಲೀಟ್ಲಿ ಆ ಯೂರಿನ್ ಪೂಲ್. ಏನಕ್ಕೆಂದರೆ ಅಷ್ಟು ಕಾರ್ಪೊರೇಟ್ ಈವೆಂಟ್ಸು, ಸಾವಿರಾರು ಜನ ಫ್ಲೋ ಇದೆ ಇಲ್ಲಿಗೆ. ಒಂದು ಪೂಲು ಎಷ್ಟು ಸ್ಮಾಲ್ ಇದೆ ಅಂತ ಹೇಳಿದ್ರೆ ಎಲ್ಲರೂ ಬಂದು ಅಲ್ಲೇ ಇದು ಮಾಡ್ತಾರೆ. ಆ್ಯಂಡ್ ಅದ್ರದ್ದು ವಾಟರ್ ಕಲರ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇಟ್ ಈಸ್ ವೆರಿ ಅನ್ಹೈಜೀನ್ ಅಂತಲೇ ಹೇಳ್ಬೋದು. ತುಂಬಾ ಅನ್ಹೈಜೀನ್ ಆಗಿತ್ತು. ಪೂಲ್ ಆಗಲಿ ಅಥವಾ ಬೇರೆ ಇನ್ನು ಸರೌಂಡಿಂಗ್ ಪ್ಲೇಸ್ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಫುಡ್ ಕೂಡ ಅಷ್ಟೇ ಆ್ಯಾವ್ರೇಜ್ ಆಗಿತ್ತು ಅಷ್ಟೇ. ಈ ರೀತಿ ಇಷ್ಟು ಜನ ಹಂಗೆ ಒಂದೇ ಸರಿ ಬರ್ತಾರಲ್ಲ, ಇಂಥವ್ರಿಗೆಲ್ಲ ಒಂಚೂರು ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾರೆ, ಅದು ವರ್ಕೌಟ್ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿಗೆಲ್ಲ ಐ ಡೋಂಟ್ ಥಿಂಕ್ ಸೊ ಈ ಪ್ಲೇಸ್ ಅಷ್ಟೊಂದು ಚೆನ್ನಾಗೆ ಇದೆ ಅಂತ. ಬಟ್ ವಾಕ್ ಮಾಡ್ಬೋದು ಅಷ್ಟೇ, ಚೆನ್ನಾಗಿ ವಾಕ್ ಮಾಡಬೇಕು. ಜಂಗಲ್ ಥ್ರೂ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಆ ಥರದ್ದೇನಾದರೂ ಇದ್ದರೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ, ಇದಕ್ಕೆ ಹೋಗ್ಬೋದು. ಬಟ್ ನೀವು ಗೇಮ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ಲದಕ್ಕೂ ಪೇ ಮಾಡಬೇಕು. ವೆರಿ ಫ್ಯೂ 1 or 2 ಎರಡೇನೋ ಗೇಮ್ ನಿಮಗೆ ಆ ಟ್ಯಾಗಲ್ಲಿ ಫ್ರೀ ಇರುತ್ತೆ ಅಷ್ಟೇ ನೀವು ಬುಕ್ ಮಾಡಿರೋದ್ರಲ್ಲಿ. ಅದು ಬಿಟ್ಟರೆ ಇನ್ನೇನು ಅಂತ ಏನು ಚೆನ್ನಾಗಿಲ್ಲ. ಆಮೇಲೆ ಲೇಕ್ ಹತ್ರ ಇದೆ, ಲೇಕ್ ಹತ್ರ ಗೇಮ್ಸ್ಗಳಿರುತ್ತೆ. ಕಂಪ್ಲೀಟ್ಲಿ ಫುಲ್ಲು ಸ್ಮೆಲ್ಲು ಏರಿಯಾ, ಏನೋ ಒಂಥರ ಅಷ್ಟೊಂದು ಚೆನ್ನಾಗಿಲ್ಲ. ಆ್ಯಂಡ್ ಈ ಒಂದು ರೆಸಾರ್ಟಲ್ಲಿ ಹೈಲೈಟಿಂಗ್ ಪಾರ್ಟ್ ಅಂತ ಹೇಳಿದ್ರೆ ಈ ಒಂದು ಸ್ವಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಿರಣ್ ಅಂತೂ ಈ ಥರ ಗೇಮ್ಸ್ ಎಲ್ಲ ಯಾವುದೂ ಆಡೋದಿಲ್ಲ. ಇನ್ನು ಭಾವ ಮತ್ತು ಅಕ್ಕ ಅವರಿಬ್ಬರು ಮೊನ್ನೆ ಅಷ್ಟೇ ಬೈಕಲ್ಲಿ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ರು, ಹಾಗಾಗಿ ಅವ್ರು ಆಡಲಿಲ್ಲ. ಅಕ್ಕ ಆಡಿದ್ರು, ಭಾವಂಗೆ ಕೈ ಪೆಟ್ಟಾಗಿತ್ತು ಸ್ವಲ್ಪ, ಹಾಗಾಗಿ ಅವ್ರು ಆಡಿಲ್ಲ. ಈಗ ಫಸ್ಟ್ ರೌಂಡಲ್ಲಿ ಚಿಂಟು ಮತ್ತು ಸೋಮು ಇಬ್ಬರು ಹೋಗ್ತಾಯಿದ್ದಾರೆ. ಒಂಥರ ಚೆನ್ನಾಗಿದೆ ಇದು, ನೋಡೋಕ್ಕೂ ಚೆನ್ನಾಗಿತ್ತು. ಆ್ಯಂಡ್ ಅದು ಆಡಿದ್ರೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದಕ್ಕೇನು ಪೇ ಮಾಡಲಿಲ್ಲ, ಬಟ್ ಬೇರೆ ಆರ್ಚರಿ ಅದಕ್ಕೆಲ್ಲ ಪೇ ಮಾಡಬೇಕಿತ್ತಂತೆ. ಅದು ಏನೋಪ್ಪ, ಒಂದೊಂದು ಗೇಮಿಗೆ ಯಾವ್ದು ಸಿಂಪಲ್ ಗೇಮ್ ಇದೆ ಅದಕ್ಕೆ ಪೇ ಮಾಡಿಸ್ಕೊಂಡ್ರು, ಯಾವ್ದು ಈ ಥರ ಗೇಮ್ಗೆಲ್ಲ ಫ್ರೀ ಇತ್ತು ಆ ಥರ. ಇವರು ಆಡಿದ್ದೆ ಇದೊಂದು ಮತ್ತು ಬೋಟಿಂಗ್ ಒಂದು ಹೋಗಿದ್ರು ಅಷ್ಟೇ ಆಟ ಇದ್ದಿದ್ದಲ್ಲಿ. ಇನ್ನೇನು ಅಷ್ಟೊಂದು ಆಟ ಆಡೋ ಥರದ್ದು ಇನ್ಯಾವುದು ಏನೂ ಇಲ್ಲ ಅಲ್ಲಿ. ಬಟ್ ಓಕೆ, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಇಷ್ಟು ಜಂಗಲ್ ಒಳಗಡೆ ಸ್ವಲ್ಪ ನ್ಯಾಚುರಲಾಗೆ ಇಟ್ಟಿದ್ದಾರೆ ಎಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಓಕೆ, ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಒಂದು ಗಿಣಿ ಮರಿ ಇಲ್ಲ, ಒಂದು ಪಕ್ಷಿಗಳಿಲ್ಲ, ಏನೂ ಇಲ್ಲ. ಬಾ, ನಮ್ಮೂರಲ್ಲಿ ಎಷ್ಟು ಗಿಣಿ ಮರಿ ತೋರಿಸ್ತೀನಿ ಅಲ್ವಾ ಬಾಬಾ. ಒಂದೇ ಒಂದು ಪಕ್ಷಿ ಇದಾವ ನೋಡಿ. ಅಯ್ಯ ಯಪ್ಪ ದೇವರೇ ಹೋಗತ್ಲಾಗಿ, ಇದೇನು ಹಿಂಗೆ ಹೆದರಿಕೆ ಥರ ಇದೆ ಇದು, ಇಷ್ಟೊಂದು ನೋಡು ಹಿಂಗೆ ಹೆದರಿಕೆ ಥರ ಇದೆ. ಚಾಟ ಹೋಗ್ಬತ್ತೀಯಾ?
ಹೋಗತ್ಲೆ ತುಂಬ ಐಟಿ ನೋಡಿ ಚೆನ್ನಾಗಿದ್ಯಾ ಎಷ್ಟು ಮಾತಾಡತ್ ನೋಡತ್ ಪಾಪು ಲಡು ಮಗನೆ ವಿಡಿಯೋ ತಳ್ಳು ಹೋಗುತ್ತೆ ತಳ್ಳು ಹಂಗೆ ನಾನು ಅವಳಿಗೆ ಒಂದು ಸರಿ ಹೇಳ್ಕೊಟ್ಟಿದ್ದೆ ಅಷ್ಟೇ ಕಸ ಎಲ್ಲಂದ್ರಲ್ಲಿ ಹಾಕ್ಬಾರ್ದು ಪಾಪು ಡಸ್ಟ್ಬಿನಲ್ಲೇ ಹಾಕಬೇಕಂತ ಅದು ಇವಾಗಂದರೆ ಈಗ ಕೊಟ್ಟರೆ ಅಂತೂ ಎಲ್ಲಿರುತ್ತಲ್ಲ ಹುಡ್ಕೊಂಡು ಹಾಕ್ಬಿಟ್ಟು ಬರ್ತಾಳೆ ಅವಳು ಆ ಥರ ಸೊ ಅದನ್ನು ಒಂದು ಒಳ್ಳೆ ಹ್ಯಾಬಿಟ್ಟು ಒಂದು ಸರಿ ಹೇಳಿದ ತಕ್ಷಣ ಎಲ್ಲ ಕೇಳ್ತಾಳೆ ಅದೇ ಖುಷಿ ಆಗುತ್ತೆ ಇವಾಗ ಇದೊಂದು ಮರ ಇದು ಹತ್ತದೊಂದು ಟಾಸ್ಕು ಸಾಕಾ ನಾನೆಲ್ಲ ಪೂರ್ತಿ ಹತ್ತಾರೆ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಫಿಯರ್ ಗ್ರಿಪ್ ಸಿಗಲ್ಲ ಅಲ್ಲ ಸಣ್ಣ ಇದೆ ಹತ್ತೀರಾ ಇದಿರ್ಲಿ ಬಿಡು ಸಾಕ್ಸ್ ಇರ್ಲಿ ಬಿಡು ಸಾಕ್ಸ್ ಇಲ್ಲ ಜಾರಲ್ಲ ಬಿಡು ಶೂ ಹಾಕೊಂಡ್ರೆ ಇನ್ನ ಗ್ರಿಪ್ ಇರುತ್ತೆ ತಾನೆ ಹಾ ಆಯ್ತು ನಿಮ್ಗೆ ಹೆಂಗಿಷ್ಟ ಹಂಗ ಹೋಗಿ ಈ ಕಡೆ ಅವರು ಆ ಕಡೆ ಇವ್ರು ಯಾರದಪ್ಪ ವಿಡಿಯೋ ಮಾಡ್ಲಿ ಓಹೋ ಸೋಮು ಅಂತೂ ಆಲ್ಮೋಸ್ಟ್ ಎಲ್ಲ ಗೇಮು ಇಷ್ಟಪಡ್ತಾರೆ ಅವ್ರು ಎಲ್ಲಿ ಹೋದರೂ ಅಷ್ಟೇ ಎಲ್ಲ ಥರ ಗೇಮ್ನ ಟ್ರೈ ಮಾಡ್ತಾರೆ ಈ ಮರನೂ ಅಷ್ಟೇ ಫುಲ್ಲು ಹತ್ತಿದ್ರು ಸೊ ಯಾವ ಗೇಮು ಭಯ ಅಂತ ಹೇಳೋದೇ ಇಲ್ಲ ಅವರು ಹತ್ತುತ್ತಾ ಇರ್ತಾರೆ ಸುಮ್ಮನೆ ಎಲ್ಲದನ್ನು ಅಥವಾ ಆಡ್ತಾರೆ ಪ್ರತಿಯೊಂದನ್ನು ಟ್ರೈ ಮಾಡ್ತಾರೆ ಹೊರಗಡೆ ಹೋದಾಗ ಈ ಥರ ಎಲ್ಲ ಗೇಮ್ಸ್ಗಳಿದ್ರೆ ಇವಾಗ ಸೈಡಲ್ಲಿ ರಮ್ಯಕ್ಕ ಮತ್ತು ಚಿಂಟು ನಾನು ಹೆಂಗಿದ್ರು ಆಡಿಲ್ವಲ್ಲ ಅದಕ್ಕೆ ನಂದೊಂದು ಗೇಮ್ ಅವನ್ನೇ ತೊಗೊಂಡ ಬಾ ಗಟ್ಟಿ ನಿಂತ್ಕೊಳ್ಳಿ
ಏನೂ ಇಲ್ಲ ರಮ್ಯಕ್ಕ ಇಲ್ಲಿ. ಹೌದಾ? ಹಾ ಪಿನ್ ಬಾಲ್ ಅದೇನೋ ಎಲ್ಲ ಬರೀ ಆ ದೊಡ್ಡ 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 ಗೇಮ್ಸ್ಗಳಷ್ಟೇ. ಎತ್ಕೊ ಅಂತೈತೆ. ಅಯ್ಯೋ ಕಾಲು ನೋವು ಆಯ್ತೇನೋ ಪಾಪ. ಕೊಡ್ಬೇಕು. ಇದೆ ಪೂಲಿಗೆ ದಾರಿ. ಮಧ್ಯಾಹ್ನ ಲಂಚು ಚೆನ್ನಾಗಿತ್ತು, ಬಿರಿಯಾನಿ ಎಲ್ಲ ಇತ್ತು, ಚೆನ್ನಾಗಿತ್ತು, ಇಟ್ ವಾಸ್ ಫೈನ್. ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟು ಆ್ಯಾವ್ರೇಜ್ಗಿಂತನೂ ಕೆಳಗೆ, ನಿಜವಾಗ್ಲೂ ಯಾವುದ್ರಲ್ಲೂ ಒಂದು ಸಾಲ್ಟ್ ಇರಲ್ಲ, ಏನೂ ಇಲ್ಲ, ಆ ಥರ ತುಂಬ ಆ್ಯಾವ್ರೇಜು. ಅವ್ರು ಹಿಂಗೆ ಇರಬೇಕು ಅನ್ನೋದು ನಾವೇ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅವರೇ ಅವ್ರು ಹಿಂಗೆ ಇರಬೇಕು ಅಂತ ನಾವೇ ಕಲ್ತ್ಕೊಬೇಕು. ಆ ಥರ ಪರ್ಟಿಕ್ಯುಲರ್ ಅಯ್ಯೋ 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 ನಮ್ಮಂದಿನಕ್ಕೆ ಅದು ಎತ್ಕೊಂಡ್ಬಿಟ್ಟಾರೆ ಅಲ್ಲ ಟಯರು. No. I'll not come with your business. Thank you. If you want to come, okay, later. ಜನ ಕಮ್ಮಿ ಆಗಬೇಕು. ಹೊಡಿತಾ ಬುಲ್ಡೆ ಹೊಡಿತಾ. ಪಾಪು ಗೊಂಬೆ ಮಗ ಈ ಒಂದು ಪೂಲಲ್ಲಿ ಇಳಿಯೋಕ್ಕೆ ತುಂಬ ಹೆದರ್ಕೋತಾ ಇದ್ಲು. ಯಾಕಂದರೆ ಅವಳು ಲಾಸ್ಟ್ ಟೈಮ್ ಅಲ್ಲಿ ಕರ್ಕೊಂಡು ಹೋಗಿದ್ವಲ್ಲ ಒಡಿಸ್ಸಿ ರಿಟ್ರೀಟಿಗೆ, ಅಲ್ಲಿ ತುಂಬ ಚೆನ್ನಾಗಿತ್ತು, ತುಂಬ ಕಿಡ್ಸ್ ಫ್ರೆಂಡ್ಲಿ. ಇಲ್ಲಿ ಆ ಥರ ಇಲ್ಲವೇ ಇಲ್ಲ. ಕಿಡ್ಸ್ದೇ ನನಗೇ ಒಂದು 5 ಫೀಟ್ ಅವ್ರಿಗೇ ಚೆಸ್ಟ್ವರೆಗೂ ಬರುತ್ತೆ, ಅಷ್ಟೊಂದು ಹೈಟಲ್ಲಿ ಮಾಡಿದರು ಇದನ್ನು. ಸೊ ಅವಳಿಗೆ ನೋಡಿದ ತಕ್ಷಣ ಹೆದರಿಕೆ ಆಯಿತು, ಇದು ಆ ಥರದ್ದಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಎಲ್ಲೂ ವಾಟರ್ ಫ್ಲಶ್ ಆಗ್ತಾನೇ ಇಲ್ಲ. ಅದೇ ನೀರಲ್ಲೇ ಅಲ್ಲಲ್ಲೇ ನೀವು ನೀರ್ದು ಕಲರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ, ಒಂಥರ ಫುಲ್ಲು ನೊರೆ ನೊರೆ ಎಲ್ಲ ಇತ್ತು. ನೊರೆ ನೊರೆ ಎಲ್ಲ ಇದ್ದರೆ ಅದು ಪೂಲ್ ಒಂಥರ ಹೈಜೀನ್ ಇಲ್ಲ ಅಂತಲೇ ಅರ್ಥ. ಈ ಪೂಲಿಗೆ ಲಿಮಿಟೆಡ್ ಟೈಮಿಂಗ್ಸ್ ಬೇರೆ, ಯಾವಾಗಂದ್ರೆ ಅವಾಗ ಆಡೋಂಗಿಲ್ಲ. ಬಟ್ ನಾನು ನೋಡಿರೋದ್ರಲ್ಲಿ ನಂಗೆ ತುಂಬ ಇಷ್ಟಪಟ್ಟು ನಾನು ಹೋಗಿರೋದು ಅಂತ ಹೇಳಿದ್ರೆ ಒಂದೆರಡು ಕ್ಯೂ ಮ್ಯಾಂಗೋ ಒಂದು ಚೆನ್ನಾಗಿತ್ತು, ಅದೊಂದು. ಅದಾದಮೇಲೆ ಇದು ಒಡಿಸ್ಸಿ ರಿಟ್ರೀಟ್, ಅದನ್ನು ಸೂಪರಾಗಿತ್ತು. ಹಿಂದೆ ಇರೋದು ನನ್ನ ಸಬ್ಸ್ಕ್ರೈಬರು, ಅವ್ರು ನನ್ನ ಲಾಸ್ಟಿಗೆ ಬಂದುಬಿಟ್ಟು ಮಾತಾಡಿಸಿದ್ರು. ಅವ್ರಿಗೆ ಕನ್ಫ್ಯೂಷನ್ನು, ನಾನೇನಾ ಹೌದಾ ಅಲ್ವಾ ಮತ್ತೇನಾದ್ರು ಅಂದ್ಕೊಂಬಿಟ್ರೆ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಬಂದು ಮಾತಾಡಿಸಿದ್ರು.
ಕಿರಣ್ ಹತ್ರ ಕೇಳ್ತಾಯಿದ್ರು, ನಾನು ನೋಡಿದ್ದೀನಿ ನಿಮ್ಮನ್ನೆಲ್ಲ ಅಂತ ಹೇಳ್ತಾ ಇದ್ರಂತೆ. ಸೊ ಹಾಗೆ ಈಗ ಪಾಪು ಎಲ್ಲ ಆಟಾಡ್ತಾ ಇದ್ದಾರೆ ಅಷ್ಟೇ. ಬೇಗ ಫಿನಿಷ್ ಮಾಡ್ಕೊಂಡು, ನಾನಂತೂ ಪೂಲಿಗೂ ಇಳ್ದಿಲ್ಲ, ನಾನು ಎಲ್ಲೋದ್ರೂ ಸಾಮಾನ್ಯ ಆಟ ಆಡೋದಿಲ್ಲ ಏನೂ. ನಂದೇನಿದ್ರು ಜಸ್ಟ್ ಫೋಟೋಸು ಅದು ಇದು ವೀಡಿಯೋಸ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ನಾನು ಆಟ ಆಡೋಲ್ಲ, ಗೇಮ್ಸ್ಗಳು ಅಷ್ಟೇ ಆಡೋದಿಲ್ಲ ನಾನು. ಕ್ಯಾನ್ಲು ಕೊಟ್ಟಿರೋದು ಹ್ಯಾಪಿ ಬರ್ತ್ಡೇ ಸೋಮಶೇಖರ ಜೆ. ಸೋಮಶೇಖರ ಜೆ ಇಸ್ಕೊ ಬರ್ತೀವಿ ಹೋಗಿ. ಹಾಂ ಸಾಂಗ್ ಬಂತು, ಕಮಾನ್ ಕಮಾನ್. ಸೌಂಡ್ ಸೌಂಡ್ ವಾಲ್ಯೂಮ್ ಆ ಕಡೆಯಿಂದ ವಿಡಿಯೋ ಮಾಡ್ತೀವಿ. ಹಿಂಗಿನ ಬರ್ತಾ ಇದೆ ತುಂಬ ಚೆನ್ನಾಗಿ. ಹೌದಾ? ಹಿಂಗೆ ಬಂದು ಕಟ್ ಮಾಡಿ ಅಣ್ಣ. ಹೆಂಗಾದ್ರೂ ಸೌಂಡ್ ಕೂಡ ಕೇಳಿ. ಇರಿ ನಿಮಿಷ ಇರಿ, ಸೌಂಡ್ ಚೆನ್ನಾಗಿ ಬರುತ್ತೆ. ಹಾಂ ಎಲ್ಲರೂ ನಿಂತ್ಕೊಳ್ಳಿ. ಮಮ್ಮಿ ಬನ್ನಿ, ಅವನು ಹೋದ ಅಷ್ಟು ಬರ್ತಾರೆ. ಕೇಕ್ನ ರಮ್ಯಕ್ಕ ಮತ್ತು ಭಾವ ಆಲ್ರೆಡಿ ಆರ್ಡರ್ ಮಾಡಿದರು. ಬಂದಿದ್ದ ತಕ್ಷಣನೇ ಹೇಳಿದರು. ಸಂಜೆ ಅಷ್ಟರಲ್ಲಿ ಪ್ರಿಪೇರ್ ಮಾಡಿದರು. ಕೇಕ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಸಖತ್ ಟೇಸ್ಟಿಯಾಗಿ ಮಾಡಿದರು. ಖುಷಿ ಆಯಿತು, ಒಂದು ಒಳ್ಳೆ ಬರ್ಡೇ. ಆಮೇಲೆ ಏನಂದರೆ ಇಲ್ಲಿ ಮಂಗಗಳ ಕಾಟ ಜಾಸ್ತಿ ಇದಾಯ್ತಾ, ಅದನ್ನು ಮಂಗಗಳಿಗೆ ಓಡಿಸೋದಕ್ಕಂತಲೇ ಒಂದಿಷ್ಟು ಜನನ ಇಟ್ಕೊಂಡಿದ್ದಾರೆ ಅವರು. ಅಷ್ಟೊಂದು ಮಂಗಗಳದ್ದು ಕಾಟ ಇದೆ. ಬಟ್ ನೋಡೋಕೆ ಚೆನ್ನಾಗಿ ಅನಿಸುತ್ತೆ. ನಮ್ಗೆ ನೋಡಿ ಸಿಟಿ ಒಳಗೆ ಸಿಗಲ್ಲ ಅಲ್ಲ ಈ ಮಂಗಗಳನ್ನ. ಇಲ್ಲೆಲ್ಲಾದರೂ ಬಂದಾಗ ನೋಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಅನಿಸುತ್ತೆ. ಏನಪ್ಪ ಮಂಗಗಳು ಹಿಂಗೆ ನಮ್ಮ ಹತ್ರನೇ ಬರ್ತಿದೆ ಅಂತ. ಬಟ್ ಬ್ಯಾಗೆಲ್ಲ ಎಳ್ಕೊಂಡು ಹೋಗೋದೆಲ್ಲ ಏನು ಮಾಡಿಲ್ಲ ಅವು ಪಾಪ. ಮಾಮೂಲಿ ಏನದು ತಿಂಡಿ ಕೇಳಕ್ಕೆ ಬರ್ತಾವೆ ಅಷ್ಟೇ. ಏನಾದ್ರು ತಿಂತಾ ಇರ್ತೀವಲ್ಲ, ಬಿಸ್ಕೆಟ್ಸು ಅದು ಇದು ಏನಾದರೂ ಇದ್ದರೆ ಅದನ್ನು ಇದು ಮಾಡೋಕ್ಕೆ ಕೇಳ್ಕೊಂಡು ಬರ್ತಾವಷ್ಟೇ. ಇಟ್ ವಾಸ್ ರಿಯಲಿ ನೈಸ್ ಡೇ. ಅಂದರೆ ಎಲ್ಲರಿಗೂ ಸುಸ್ತಾಗಿತ್ತು. ತುಂಬ ಹ್ಯೂಜ್ ಪ್ರಾಪರ್ಟಿ ಅಲ್ವಾ, ಯಾವುದೋ ಎಲ್ಲೆಲ್ಲೋ ಒಂದೊಂದು ಗೇಮು ಆ ಕಡೆ ಈ ಕಡೆ ಎಲ್ಲೆಲ್ಲೆಲ್ಲೋ ಒಂದು ಆಪೋಸಿಟಲ್ಲಿದ್ದರೆ ಇನ್ನೊಂದು ಆಪೋಸಿಟಲ್ಲಿ ಇರ್ತಿತ್ತು. ಆ ಥರ ಎಲ್ಲೆಲ್ಲೋ ದೂರ ಇತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ನನಗೂ ಅಷ್ಟೇ. ರಾತ್ರಿ ಎಲ್ಲ ಕಾಲು ನೋವು ಬಂತು. ಆಮೇಲೆ ಸಂಹವ್ ಓಕೆ, ದಿನ ತುಂಬ ಚೆನ್ನಾಗಿತ್ತು. ವೆದರ್ ಚೆನ್ನಾಗಿತ್ತು, ಬಿಸಿಲಿರಲಿಲ್ಲ. ಅದಕ್ಕೇ ಎಲ್ಲ ಇನ್ನೇನು ಆಲ್ಮೋಸ್ಟ್ ಎಂಡಿಂಗ್ ಟೈಮಲ್ಲಿ ಇದ್ವಲ್ಲ, ಹೊರಟ್ವಿ. ಮುಗಿಸ್ಕೊಂಡು ಒಂದು ಕೇಕ್ ಕಟಿಂಗ್ ಆದಮೇಲೆ ಹೈ ಕಾಫಿ ಟೀ ಎಲ್ಲ ಕುಡ್ಕೊಂಡು ಇವಾಗ ಹೊರಟ್ವಿ.
ಓಕೆ, ಎಲ್ಲ ಮುಗೀತು. ಸಂಜೆ ಟೈಮ್ ಆಗಿತ್ತು 5 ಗಂಟೆ. ನಾವೆಲ್ಲರೂ ಹೊರಟು ಅಲ್ಲಿಂದ ಮನೆಯಿಂದ 130 ಮಿನಿಟ್ಸ್ ಡ್ರೈವ್ ಅಷ್ಟೇ ಇದು ಆ ಟ್ರಾಫಿಕಲ್ಲಾದರೆ. ಸೊ ತುಂಬ ಚೆನ್ನಾಗಿತ್ತು ದಿನ. ಎಲ್ಲರೂ ಎಂಜಾಯ್ ಮಾಡಿದ್ವಿ ಒಂದು ಫ್ಯಾಮಿಲಿ ಜೊತೆಗೆ. ನನ್ನ ಲಾಸ್ಟ್ ಒಂದು ಡೇ ಔಟ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಇನ್ನು ಒಂದೂವರೆ ವರ್ಷ ನಾನು ಎಲ್ಲೂ ಜಾಸ್ತಿ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಪಾಪು ಬಂದಮೇಲೆ. ಹಾಗಾಗಿ ಇದೊಂದು ಬ್ಯೂಟಿಫುಲ್ ಡೇ ಅಂತ ಹೇಳ್ಬೋದು. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ನಾಳೆ. ಬಾಯ್ ಆ್ಯಂಡ್ ಟೇಕ್ ಕೇರ್.